ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. 58 ವರ್ಷದ ಮಹಾ ಹೋರಾಟಕ್ಕೆ ಸಿಕ್ಕಿತ ಜಯ. ಭಾರತಕ್ಕೆ ಧಕ್ಕೆ ಬಿಟ್ಟಿತ ಕೈಲಾಸ ಮಾನಸ ಸರೋವರ. ಮೋದಿ ಆಪರೇಷನ್ ಭೂ ಕೈಲಾಸ ಚೀನಾಕ್ಕೆ ಮುಂದಿದೆ ಮಾರಿ ಹಬ್ಬ. ಚೀನಾಗೆ ಭಾರತ ಕೊಟ್ಟಿದೆ ಸಿಸಿಟಿವಿ ಬಿಗ್ ಶಾಕ್. ಭಾರತ ಹೆಚ್ಚಿಸ್ತಾ ಇದೆಯಾ ಸೈಬರ್ ಶಕ್ತಿ? ಇದುವೇ ಹೊತ್ತಿನ ಬಿಗ್ ಸ್ಟೋರಿ. ಭೂಲೋಕ ಕೈಲಾಸ, ಮೋದಿ 10 ತಂತ್ರ. 58 ವರ್ಷದ ಮಹಾ ಹೋರಾಟ ಭಾರತಕ್ಕೆ ದಕ್ಕಿದೆ ವಿಜಯ. ಮೋದಿಯ ಆಪರೇಷನ್ ಭೂ ಕೈಲಾಸ ಚೀನಾಗೆ ಮುಂದಿದೆ 8 ವರ್ಷಗಳ ಮಹಾ ಹೋರಾಟವನ್ನು. ಭಾರತ ಆ ಪವಿತ್ರ ಸ್ಥಳಕ್ಕಾಗಿ 100 ದಿನಗಳ ಕಾಲ ಶ್ರಮಿಸಿದ್ದ ಕ್ಷಣವನ್ನು ಇದೀಗ ದಶಕದ ನಂತರ ಭಾರತಕ್ಕೆ ವಿಜಯ ಸಿಕ್ಕಿದೆ. ಭಾರತ ಇಷ್ಟು ದಿನ ಯಾವ ಪ್ರದೇಶವನ್ನ ವಶಕ್ಕೆ ಪಡೆಯೋಕೆ ಹೋರಾಡಿತ್ತು, ಆ ಪ್ರದೇಶವನ್ನ ವಶಕ್ಕೆ ಪಡೆದು ಜೈ ಹಿಂದ್ ಅಂತಿದೆ. ಯಾಕಂದ್ರೆ ಆ ಒಂದು ಪ್ರದೇಶ ಚೀನಾದ ವಶದಲ್ಲಿತ್ತು. ಚೀನಾ ಆ ಪುಣ್ಯ ಸ್ಥಳವನ್ನೇ ಕುರುಕ್ಷೇತ್ರವನ್ನಾಗಿ ಬದಲಾಯಿಸೋಕೆ ಹೊರಟಿತ್ತು. ಇಷ್ಟಕ್ಕೂ ನಾವು ಹೇಳುತ್ತಿರೋ ಆ ಪುಣ್ಯ ಪವಿತ್ರ ಸ್ಥಳ ಯಾವುದು ಅಂದ್ರೆ ಅದುವೇ ಹಿಂದೂಗಳ ಪವಿತ್ರ ಸ್ಥಳ ಮಾನಸ ಸರೋವರ. ಮಾನಸ ಸರೋವರ, ಇದು ಮಾನಸ ಸರೋವರ. ಈ ಹೆಸರು ಕೇಳಿದ್ರೆ ಸಾಕು ಅಲ್ಲಿನ ಸಿಹಿ ನೀರೇ ನೆನಪಾಗ್ಬಿಡುತ್ತೆ. ಯಾಕಂದ್ರೆ ಮಾನಸ ಸರೋವರ ಇಡೀ ಪ್ರಪಂಚದಲ್ಲೇ ಅತಿ ಎತ್ತರದ ಪ್ರದೇಶದಲ್ಲಿರೋ ಸಿಹಿ ನೀರಿನ ಸರೋವರ. ಇಲ್ಲಿನ ಒಂದು ಹನಿ ನೀರು ತಲೆ ಮೇಲೆ ಬಿದ್ದರೆ ಸಾಕು ಪಾಪ ತೊಳೆದು ಹೋಗುತ್ತೆ ಅನ್ನೋ ನಂಬಿಕೆ ಹಲವರಲ್ಲಿದೆ. ಹಿಂಗಾಗಿನೇ ಮಾನಸ ಸರೋವರ ಅಂದ್ರೆ ನಮಗೆ ನೆನಪಾಗೋದೇ ಕೈಲಾಸ, ಶಿವ ಮತ್ತು ಮೋಕ್ಷ. ಸರೋವರ ಯಾತ್ರೆ, ಯಾಕಂದ್ರೆ ಇದು ತೀರ್ಥಯಾತ್ರಾ ಸ್ಥಳ, ಮಹಾನ್ ಪವಾಡ ನಡೆಯುವ ಸ್ಥಳ. ಹಿಂಗಾಗಿನೇ ಮಾನಸ ಸರೋವರ ಒಂದು ಧಾರ್ಮಿಕ ಕೇಂದ್ರ ಎನಿಸಿಕೊಂಡಿದೆ. ಇಂಥ ಧಾರ್ಮಿಕ ಕೇಂದ್ರವನ್ನ ಚೀನಾ 1962ರ ಯುದ್ಧದ ವೇಳೆ ವಶಕ್ಕೆ ಪಡೆದುಕೊಂಡಿತ್ತು. ಸುಮಾರು 58 ವರ್ಷಗಳ ಹಿಂದೆ ಭಾರತದ ವಶದಲ್ಲಿದ್ದ ಮಾನಸ ಸರೋವರವನ್ನ ಚೀನಾ ವಶಪಡಿಸಿಕೊಂಡ್ಬಿಡ್ತು. ಆದ್ರೆ ಆಗಸ್ಟ್ 29ರಂದು ಚೀನಾದ ಅತಿಕ್ರಮಣದ ಆಟ ಶುರುವಾಯಿತು. ಆ ವೇಳೆ ತಕ್ಕ ಪ್ರತ್ಯುತ್ತರ ನೀಡಿದ ಭಾರತೀಯ ಸೇನೆ ಕೈಲಾಸ ಮಾನಸ ಸರೋವರವನ್ನ ವಶಕ್ಕೆ ಪಡೆದಿದೆ. ಇಂಥದ್ದೊಂದು ಮಾಹಿತಿ ಈಗ ಲಭ್ಯವಾಗಿದ್ದು, ಇನ್ಮುಂದೆ ಚೀನಾನೇ ಆಗಲಿ ನೇಪಾಳವೇ ಆಗಲಿ ಈ ಮಾನಸ ಸರೋವರದ ತಂಟೆಗೆ ಬರಲೇಬಾರದು. दुष्प्रयास हुए, लेकिन एलओसी से लेकर एलएसी तक देश की संप्रभुता पर जिस किसी ने आंख उठाई, देश की सेना ने, हमारे वीर जवानों ने उसका उसी की भाषा में जवाब. ಮೋದಿ ಸ್ವಾತಂತ್ರ್ಯ ದಿನಾಚರಣೆ ದಿನ ಈ ಮಾತುಗಳನ್ನ ಶತ್ರುಗಳ ಎದೆಗೆ ನಾಟುವಂತೆ ಹೇಳಿದ್ರು. ತಂಟೆಗೆ ಬರಬೇಡಿ, ತಟ್ಟು ಬಿಡ್ತೀವಿ ಅನ್ನೋ ರೀತಿ ಎಚ್ಚರಿಸಿದ್ರು. ಎಲ್ಒಸಿಯಿಂದ ಎಲ್ಎಸಿವರೆಗೆ 1 ಇಂಚು ಜಾಗವನ್ನ ಬಿಡೋ ಮಾತೇ ಇಲ್ಲ ಅಂತ ಜವಾಬು ನೀಡಿದ್ರು. ವೈರಿಗಳನ್ನ ಎಚ್ಚರಿಸಿದ್ರು, ಎಚ್ಚೆತ್ತುಕೊಳ್ಳುವಂತೆ ಸೂಚಿಸಿದ್ರು. ಆದ್ರೂ ಮೋದಿ ಮಾತಿಗೆ ಬಗ್ಗದ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಗಡಿಯಲ್ಲಿ, ಅದರಲ್ಲೂ ಮಾನಸ ಸರೋವರದ ಬಳಿಯಲ್ಲಿ ಕುತಂತ್ರ ನಡೆಸೋಕೆ ಮುಂದಾಗಿದ್ದ. ಅದೆಂಥ ಕುತಂತ್ರ ಗೊತ್ತಾ? ಮಾನಸ ಸರೋವರದ ಬಳಿ ಚೀನಾ ನಿರ್ಮಿಸೋಕೆ ನೋಡಿತ್ತು ಚೀನಾ ವಾಯುನೆಲೆ. ಚೀನಾ ಒಂದಲ್ಲ ಎರಡಲ್ಲ, ಸುಮಾರು ವರ್ಷಗಳಿಂದಾನೂ ಭಾರತದ ವಿರುದ್ಧ ಹಲ್ಲು ಮಸಿತಾನೇ ಇದೆ. ಅದರಲ್ಲೂ ಕಳೆದ 4-5 ತಿಂಗಳಿನಿಂದಂತೂ ಭಾರತವನ್ನ ಕೆಣಕೋಕೆ ಶತಾಯಗತಾಯ ಪ್ರಯತ್ನಿಸ್ತಾನೇ ಇದೆ. ಯುದ್ಧಕ್ಕೆ ಪಂಥಾಹ್ವಾನ ನೀಡೋಕೆ ನೋಡ್ತಾ ಇದೆ. ಹಿಂಗಾಗಿ ಗಡಿಯಲ್ಲಿ ಚೀನಾ ಮೇಲೆ ಒಂದು ಕಣ್ಣಲ್ಲ 100 ನಿಗೂಢ ಕಣ್ಣುಗಳನ್ನ ಭಾರತ ಇಟ್ಟಿದೆ. ಹಿಂಗಾಗಿನೇ ಗಡಿಯಲ್ಲಿ ಚೀನಾ ಯುದ್ಧಕ್ಕೆ ರೆಡಿ ಆಗ್ತಿದೆ, ಸೇನೆಯನ್ನ ತಯಾರು ಮಾಡ್ತಿದೆ ಅನ್ನೋ ವಿಷಯ ಗೊತ್ತಾಗಿದೆ. ಅದರಲ್ಲೂ ಮಾನಸ ಸರೋವರದ ಬಳಿ ಚೀನಾ ನೀಚ ಕೆಲಸಕ್ಕೆ ಕೈ ಹಾಕಿಬಿಟ್ಟಿತ್ತು. ಮಾನಸ ಸರೋವರದ ಬಳಿಯೇ ಚೀನಾ ಕ್ಷಿಪಣಿ ಸಿಡಿಸುವ ವಾಯುನೆಲೆಯನ್ನು ನಿರ್ಮಿಸೋಕೆ ಮುಂದಾಗಿದೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಮೋದಿ ಮಾಡಿದ್ರು ಆಪರೇಷನ್ ಭೂ ಕೈಲಾಸ ಪ್ಲಾನ್. ಎಸ್, ಮಾನಸ ಸರೋವರ ಅಂದ್ರೆ ಅಂತಿಂಥ ಸ್ಥಳವಲ್ಲ, ಈಗಾಗಲೇ ನಾವು ಹೇಳದಂತೆ ಪವಿತ್ರ ಸ್ಥಳಗಳಲ್ಲೂ. ಯಾಕಂದ್ರೆ ಭಾರತೀಯ ಸನಾತನ ಧರ್ಮದಲ್ಲಿ ಶಿವನನ್ನ ಆದಿಯೋಗಿ ಅಂತ ಕರೀತಾರೆ, ಆರಾಧಿಸ್ತಾರೆ. ಅಲ್ಲದೆ ಶಿವನ ವಾಸಸ್ಥಾನ ಕೈಲಾಸವಾಗಿದ್ದು ಶಿವನ ಸ್ವರೂಪಿಗಳಾದ ಯೋಗಿಗಳು ಕೈಲಾಸದಲ್ಲಿ ನೆಲೆಸ್ತಾರೆ ಅನ್ನೋ ಮಾತಿದೆ. ಅದರಂತೆ ಮಾನಸ ಸರೋವರದ ಕೈಲಾಸ ಪರ್ವತದಲ್ಲಿ ಸಾಕ್ಷಾತ್ ಶಿವ ನೆಲೆಸಿದ್ದಾನೆ ಅನ್ನೋ ನಂಬಿಕೆ ಇದೆ. ಅಲ್ಲದೆ ಕೈಲಾಸ ಪರ್ವತದ ಬಳಿ ಸಾಧು ಸಂತರು ಹಿಮದಡಿ ಸಾಕಷ್ಟು ವರ್ಷಗಳ ನಂತರ ತಪಸ್ಸು ಮಾಡ್ತಿರೋದಾಗಿ ಹೇಳಲಾಗುತ್ತೆ. ಹಿಂಗಾಗಿ ಮಾನಸ ಸರೋವರಕ್ಕೆ ಹಿಂದೂಗಳಷ್ಟೇ ಅಲ್ಲದೆ ಬೌದ್ಧರು, ಜೈನರು ಕೂಡ ಬರ್ತಾರೆ. ಜೊತೆಗೆ ಇಡೀ ಪ್ರಪಂಚದಾದ್ಯಂತ ವಿವಿಧ ಭಾಗಗಳಿಂದ ಇಲ್ಲಿಗೆ ಬರ್ತಾರೆ. ಇಂಥ ಧಾರ್ಮಿಕ ಕೇಂದ್ರದಲ್ಲಿ ಅದೆಷ್ಟೋ ಅಚ್ಚರಿಯ, ರೋಚಕತೆಯಿಂದ ಕೂಡಿರುವ ವಿಷಯಗಳು ಕೂಡ ಅಡಗಿದೆ. ಇಂಥ ಸ್ಥಳವನ್ನ ಭಾರತದಿಂದ ವಶಪಡಿಸಿಕೊಂಡಿದ್ದಲ್ಲದೆ ಭಾರತದ ವಿರುದ್ಧವೇ ದಾಳಿಗೆ ಮಾನಸ ಸರೋವರವನ್ನ ಬಳಸಿಕೊಳ್ಳೋಕೆ ಚೀನಾ ಪ್ಲಾನ್ ಮಾಡಿತ್ತು ಅಂದ್ರೆ
ನೀವೇ ಲೆಕ್ಕ ಹಾಕಿ ಚೀನಾ ಅದೆಂಥ ದುಸ್ಸಾಹಸಕ್ಕೆ ಕೈ ಹಾಕಿತ್ತು ಅಂತ. ಹಿಂಗಾಗಿನೇ ಆಪರೇಷನ್ ಭೂಕೈಲಾಸದೆದುರು ಮಂಡಿಯೂರಿರೋದು ಚೀನಾ ಸೇನೆ. ನೇಪಾಳ ಕೂಡ ಮಾನಸ ಸರೋವರ ವಿಚಾರದಲ್ಲಿ ಖ್ಯಾತೆ ತೆಗೆದಿತ್ತು. ಹೌದು, ಚೀನಾ ಹೇಳಿದ್ದಕ್ಕೆ ತಲೆ ಆಡಿಸುವ ಉಂಡ ಮನೆಗೆ ದ್ರೋಹ ಬಗೆಯೋ ನೇಪಾಳ ಚೀನಾದ ಪಾಲಂಗೊಚ್ಚಿಯಂತೆ ಕೆಲಸ ಮಾಡುತ್ತಿದೆ. ಇತ್ತೀಚೆಗೆ ಭಾರತದ ವಿರುದ್ಧ ಗಡಿ ಖ್ಯಾತೆ ತೆಗೆಯೋಕೆ ಪಾಯಿಂಟ್ ಹುಡುಕುತ್ತಿದ್ದ ಈ ಎರಡೂ ದೇಶಗಳಿಗೆ ಕಂಡಿದ್ದೆ ಮಾನಸ ಸರೋವರ. ಹೌದು, ನೇಪಾಳ ಒಂದಷ್ಟು ದಿನಗಳ ಹಿಂದೆ ಭಾರತದ ಭೂಭಾಗವನ್ನ ತನ್ನ ನಕ್ಷೆಗೆ ಸೇರಿಸಿಕೊಂಡಿತ್ತು. ಹೊಸ ಮ್ಯಾಪ್ ಬಿಡುಗಡೆ ಮಾಡೋ ಮೂಲಕ ಕಿರಿಕ್ ಮಾಡಿತ್ತು. ಸಣ್ಣ ದೇಶವಾಗಿರೋ ನೇಪಾಳ ಭಾರತವನ್ನ ಅಣ್ಣ ಅಂತ ಭಾವಿಸಿತ್ತು. ಭಾರತದಿಂದಲೇ ಒಂದಷ್ಟಲ್ಲ ಬಹಳಷ್ಟು ಸಹಾಯವನ್ನ ಪಡೆದಿತ್ತು. ಆದರೂ ಚೀನಾದೊಂದಿಗೆ ಸೇರಿ ಭಾರತಕ್ಕೆ ದ್ರೋಹ ಬಗೆಯೋಕೆ ನೋಡಿತ್ತು ನೇಪಾಳ. ಇಷ್ಟಕ್ಕೂ ಯಾಕೆ ಮಾನಸ ಸರೋವರ ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಅದನ್ನು ಹೇಳ್ಬಿಡ್ತೀವಿ ಕೇಳಿ. ಭಾರತ ಇತ್ತೀಚೆಗೆ ಮಾನಸ ಸರೋವರಕ್ಕೆ ಹೋಗೋ ದಾರಿಗಳನ್ನ ಅಭಿವೃದ್ಧಿ ಮಾಡ್ತಾ ಬಂತು. 80 ಕಿಲೋಮೀಟರ್ನ ಹೊಸ ರಸ್ತೆಯನ್ನ ಭಾರತ ನಿರ್ಮಿಸಿತು. ಆ ರಸ್ತೆಗೋಸ್ಕರನೇ ನೇಪಾಳ ಕಾಲ್ಕೆರೆದುಕೊಂಡು ಯುದ್ಧ ಮಂತ್ರ ಜಪಿಸಿತ್ತು. ಇದರ ಜೊತೆಗೆ ಮಾನಸ ಸರೋವರ ಒಂದು ಯಾತ್ರಿಗಳ ಕ್ಷೇತ್ರ, 3 ಬಾರ್ಡರ್ಗಳು ಸಂಧಿಸೋ ಸ್ಥಳ. ಹಿಂಗಾಗಿನೇ ಇದಕ್ಕಾಗಿ ದಶಕದಿಂದಲೂ ನಡೀತಾ ಬಂದಿದ್ದು ಮಹಾ ಹೋರಾಟ. ಆದ್ರೀಗ ಇದು ಭಾರತದ ವಶವಾಗಿದೆ ಅಂತ ಹೇಳುತ್ತಿದ್ದಾರೆ. ಇದರಿಂದ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಕುಂತಲ್ಲೇ ಕೆಂಡಾಮಂಡಲನಾಗಿದ್ದಾರೆ. ಭೂತಾನ್ ಮೇಲೆ ಕಣ್ಣಿಟ್ಟ ಚೀನಾ. ಇತ್ತ ಭಾರತದ ಗಡಿಯಲ್ಲಿ ಚೀನಾ ಆಟ ಏನೂ ನಡೀಲಿಲ್ಲ ನೋಡಿ. ಚೀನಾ ಅಧ್ಯಕ್ಷ ಗಡಿ ಕಬಳಿಸೋ ವಿಚಾರದಲ್ಲಿ ವಿಫಲನಾದ ನೋಡಿ. ಇದನ್ನ ಸಹಿಸಿಕೊಳ್ಳೋಕಾಗದೆ ಆಗಲೇ ಭಾರತದ ನೆರೆ ರಾಷ್ಟ್ರ ಭೂತಾನ್ ಮೇಲೆ ಚೀನಾ ಕೆಂಗಣ್ಣು ನೆಟ್ಟಿದೆ. ಭೂತಾನ್ನಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪನೆಗೆ ಹೊಂಚು ಹಾಕಿದೆ. ಹೌದು, ಭೂತಾನ್ ಮತ್ತು ಚೀನಾ ನಡುವೆ ಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 25ನೇ ಸುತ್ತಿನ ಮಾತುಕತೆ ನಡೆಯಬೇಕಿದೆ. ಈ ಮಾತುಕತೆ ನಡೆಯುವಷ್ಟರಲ್ಲೇ ಚೀನಾ ಭೂತಾನ್ ಗಡಿಯಲ್ಲಿ ಆಧಿಪತ್ಯ ಸ್ಥಾಪಿಸೋಕೆ ಸೇನೆಯನ್ನ ಛೂಬಿಟ್ಟಿದೆ. ಚೀನಾದ ಅತಿಕ್ರಮಣ ನೀತಿ ಹೊಸದೇನೂ ಅಲ್ಲ. ಚೀನಾ ಈಗಾಗಲೇ ಆಕ್ಟೋಪಸ್ ರೀತಿ ಸುಮಾರು ವರ್ಷಗಳಿಂದ ಒಂದಲ್ಲ ಒಂದು ಭೂಭಾಗವನ್ನ ಕಬಳಿಸ್ತಾನೆ ಬಂದಿದೆ. ಹಿಂಗಾಗಿ ಈಗಾಗಲೇ ಭೂತಾನ್ನಲ್ಲಿ ಒಂದಷ್ಟು ಜಾಗವನ್ನ ಚೀನಾ ಆಕ್ರಮಿಸಿಕೊಂಡಿತ್ತು. ಆ ಜಾಗ ಚೀನಾಗೆ ಸೇರಬೇಕಾದದ್ದು ಅಂತ ಭೂತಾನ್ ಒಪ್ಪಬೇಕು ಅಂತಿದೆ ಚೀನಾ. ಸದ್ಯ ಚೀನಾದ ಉದ್ದಟತನ ಭಾರತಕ್ಕೆ ಚೆನ್ನಾಗಿ ತಿಳಿದಿರೋ ಕಾರಣ ಭೂತಾನ್ಗೆ ಎಚ್ಚರದಿಂದ ಇರುವಂತೆ ಸೂಚಿಸಿದೆ ಭಾರತ. ಅದರಲ್ಲೂ ಈಗ ಭೂತಾನ್ ಚೀನಾ ಹೇಳಿದ್ದಕ್ಕೆ ತಲೆ ಆಡಿಸ್ತು ಅಂದ್ರೆ ಭಾರತಕ್ಕೂ ಅಪಾಯ. ಯಾಕೆಂದ್ರೆ ಭೂತಾನ್ಗೆ ಭಾರತದ ಸಿಲಿಗುರಿ ಕಾರಿಡಾರ್ ಹೊಂದಿಕೊಂಡಿದೆ. ಈಗ ಭೂತಾನ್ ಚೀನಾ ಹೇಳಿದ್ದಕ್ಕೆ ಓಕೆ ಅಂದ್ರೆ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ. ಈ ಹಿಂದೆ 2017ರಲ್ಲಿ ಚೀನಾ ಡೋಕ್ಲಾಂ ವಿಚಾರಕ್ಕೆ ಖ್ಯಾತೆ ತೆಗೆದಾಗ ಭಾರತ ರಾಜಿ ಆಗಿರಲಿಲ್ಲ. ಆಗ ಭೂತಾನ್ ಭಾರತದ ಪರ ನಿಂತಿತ್ತು. 73 ದಿನಗಳ ನಂತರ ಚೀನಾ ಗಡಿಯಲ್ಲಿ ಠುಸ್ಸಾಗಿ ಹಲ್ಲು ಕಿತ್ತ ಹಾವಿನಂತಾಗಿ ವಾಪಸ್ ಹಿಂತಿರುಗಿತ್ತು. ಹಿಂಗಾಗಿ ಈಗ ಭೂತಾನ್ ಪರ ಭಾರತ ನಿಂತಿದೆ. ಭಾರತದ ಪರ ನಿಂತಿವೆ ಸಾಕಷ್ಟು ದೇಶಗಳು. ಚೀನಾಗೆ ಭಾರತ ನೀಡಿದೆ ಸಿಸಿಟಿವಿ ಶಾಕ್. ಚೀನಾಗೆ ಭಾರತ ಒಂದಲ್ಲ ಎರಡಲ್ಲ ಸಾಕಷ್ಟು ಶಾಕ್ಗಳನ್ನ ನೀಡ್ತಾನೆ ಬಂದಿದೆ. ಚೀನಾ ಗಾಲ್ವಾನ್ ಗಡಿಯಲ್ಲಿ ಘರ್ಷಣೆ ಮಾಡಿದಾಗಲಿಂದಾನು ಮೋದಿ ಆಪ್ ಶಾಕ್ ನೀಡ್ತಾನೆ ಬಂದಿದ್ದಾರೆ. ಡಿಜಿಟಲ್ ಸ್ಟ್ರೈಕ್ ಮೂಲಕ 3 ಬಾರಿ ಶಾಕ್ ನೀಡಿದೆ. ಇನ್ನು ಚೀನಾಗೆ ಶಾಕ್ ನೀಡಬೇಕು ಅಂತ ದೇಶವಾಸಿಗಳೇ ನಿರ್ಧರಿಸಿದ್ದು ಒಂದಷ್ಟು ಕಂಪನಿಗಳು ಚೀನಾ ವಸ್ತುಗಳನ್ನು ಖರೀದಿಸುವುದನ್ನ ಕಡಿಮೆ ಮಾಡಿವೆ. ಇದೇ ವೇಳೆ ಮೋದಿ ಸ್ವಾವಲಂಬಿ ಭಾರತದ ಬಗ್ಗೆ ಹೇಳಿದ್ದಕ್ಕೆ ದೇಶಿ ವಸ್ತುಗಳನ್ನು ಖರೀದಿಸೋಕೆ ಬಳಸೋಕೆ ಜನ ಮುಂದಾಗಿದ್ದಾರೆ. ಹಿಂಗಾಗಿ ರಾಖಿ ಹಬ್ಬದ ಟೈಮ್ನಲ್ಲಿ ಚೀನಾಗೆ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿತ್ತು. ಇನ್ನು ದೀಪಾವಳಿಗೆ ಏನ್ ಕಥೆನೋ ಗೊತ್ತಿಲ್ಲ. ಆದ್ರೆ ಚೀನಾಗೆ ಭಾರತ ಸಿಸಿಟಿವಿ ಶಾಕ್ ಕೊಡ್ತಿರೋದಂತೂ ಪಕ್ಕ. ಅರೆ ಏನಿದು ಸಿಸಿಟಿವಿ ಶಾಕ್ ಅಂದ್ರೆ? ಭಾರತದ ಸ್ಟಾರ್ಟ್ಅಪ್ ಕಂಪನಿಗಳು ಚೀನಾದ ಹೂಡಿಕೆ ತೆಗೆದುಕೊಳ್ಳುವುದನ್ನೇ ನಿಲ್ಲಿಸುತ್ತಿವೆ ಅನ್ನೋ ಮಾಹಿತಿ ಹೊರಬೀಳುತ್ತಾ ಇದೆ. ಚೀನಾ ನಿರ್ಮಿಸಿದ ಸಿಸಿಟಿವಿಗಳ ಬಳಕೆಗೂ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ನಿರ್ಧಾರ ಕೈಗೊಳ್ಳುತ್ತಿರುವುದಾಗಿ ಸುದ್ದಿ ಹರಿದಾಡುತ್ತಿದೆ. ಹೇಳಬೇಕು ಅಂದ್ರೆ ಚೀನಾದಿಂದ ಸಿಸಿಟಿವಿ ಉತ್ಪಾದನೆ ಹೆಚ್ಚು. ಅವುಗಳನ್ನ ಭಾರತ ಕೂಡ ಖರೀದಿಸ್ತಾ ಇತ್ತು. ಭಾರತ ಚೀನಾದ ಅತಿ ದೊಡ್ಡ ಗ್ರಾಹಕ ಕೂಡ. ಹಿಂಗಾಗಿ ಭಾರತ ಯಾವುದೇ ಕಾರಣಕ್ಕೂ ಚೀನಾ ವಸ್ತುಗಳಿಲ್ಲದೆ ಬದುಕಲು ಸಾಧ್ಯ ಇಲ್ಲ ಅಂತ ಚೀನಾ ಜಂಬ ತೋರಿತು. ಆದ್ರೀಗ ಚೀನಾ ಸಿಸಿಟಿವಿ ಬಳಕೆ ನಿಲ್ಲಿಸಿದ್ರೆ ಚೀನಾಗೆ ಇದಕ್ಕಿಂತ ಬಿಗ್ ಶಾಕ್ ಬೇರೆ ಇಲ್ಲವೇ ಇಲ್ಲ. ಭಾರತ ವೃದ್ಧಿಸಿಕೊಳ್ಳುತ್ತಿದೆಯಾ ಸೈಬರ್ ಶಕ್ತಿ? ವೀಕ್ಷಕರೇ, ಚೀನಾ ಸೈಬರ್ ಶಕ್ತಿ ನಿಜಕ್ಕೂ ಭಯಂಕರ. ಚೀನಾ ಹ್ಯಾಕರ್ಸ್ಗಳ ಟೀಮನ್ನೇ, ಹ್ಯಾಕರ್ಸ್ಗಳ ಜಾಲವನ್ನೇ ಇಟ್ಕೊಂಡು ಬೇರೆ ಬೇರೆ ದೇಶದ ಮಾಹಿತಿ ಕದಿಯುತ್ತೆ. ಆ ಮೂಲಕ ಆ ದೇಶದ ಪಿನ್ ಟು ಪಿನ್ ಮಾಹಿತಿ ತಿಳ್ಕೊಂಡು ಆ ದೇಶಕ್ಕೆ ಆರ್ಥಿಕ ಹೊಡೆತ ನೀಡಲು ನಿರ್ಧರಿಸುತ್ತೆ. ಹಿಂಗೆ ಇತ್ತೀಚೆಗೆ ಭಾರತೀಯ ಡೇಟಾಗಳನ್ನ ಕದಿಯೋಕೆ ಚೀನಾ ಆಪ್ಗಳು ಸಹಾಯ ಮಾಡ್ತಿದ್ವು.
ಭಾರತೀಯ ಕಂಪನಿಗಳ ಮಾಹಿತಿ ಕದಿಯೋಕೆ ಚೀನಾ ಸೈಬರ್ ಟೀಮ್ ಪ್ರಯತ್ನಿಸುತ್ತಿತ್ತು. ಒಂದೇ ದಿನದಲ್ಲಿ 40,000 ಬಾರಿ ಪ್ರಯತ್ನ ಪಟ್ಟಿದ್ದ ಚೀನಾ ನಿಗೂಢ ಕೈಗಳಿಂದಲೇ ಆಟ ಆಡ್ತಿದೆ. ಹೀಗಾಗಿ ಭಾರತದಲ್ಲೂ ಸೈಬರ್ ಶಕ್ತಿ ವೃದ್ಧಿಸುವ ಕಾರ್ಯ ನಡೀತಾ ಇದೆ. ಚೀನಾ ಅಲ್ಲ, ಇನ್ಯಾವುದೇ ದೇಶ ಕೂಡ ದೇಶದ ಒಂದು ಸಣ್ಣ ಮಾಹಿತಿಯನ್ನು ಕದಿಯೋಕೆ ಆಗಬಾರದು. ಅಂತಹ ಸೈಬರ್ ಟೀಮ್ನ ವೃದ್ಧಿಸುವಲ್ಲಿ ಭಾರತ ಪ್ಲಾನ್ ಮಾಡ್ತಿದೆ. ಹೀಗಾಗಿ ಈಗ ಚೀನಾ ಇಷ್ಟಕ್ಕೂ ಭಾರತ ಹೇಗೆ ಮಾನಸ ಸರೋವರವನ್ನ 58 ವರ್ಷಗಳ ನಂತರ ವಶಕ್ಕೆ ಪಡೆಯಿತು? ಭಾರತಕ್ಕೆ ಯಾಕೆ ಎಲ್ಲಾ ದೇಶಗಳು ಸಪೋರ್ಟ್ ಮಾಡ್ತಾ ಇವೆ? ಚೀನಾ ಗಡಿಯಲ್ಲಿ ಖ್ಯಾತೆ ತೆಗಿತಾ ಇರೋದಕ್ಕೆ ಅಸಲಿ ಕಾರಣ ಏನು? ಆ ಬಗ್ಗೆ ಹೇಳ್ತೀವಿ. ವಿರುದ್ಧ ನಿಂತಿದೆ. ಹಾಗಿದ್ರೂ ಚೀನಾ ಯಾಕೆ ಖ್ಯಾತೆ ತೆಗಿತಾ ಇದೆ? ಮಾನಸ ಸರೋವರದಿಂದ ಹಿಂದೆ ಸರಿದ ಚೀನಾ ಈಗೇನ್ ಮಾಡ್ತಾ ಇದೆ? ಆ ಕುರಿತ ಸ್ಟೋರಿ ಹೇಳಿದೆ ನೋಡಿ. ಚೀನಾಗೆ ವಾರ್ನಿಂಗ್ ಕೊಡ್ತಿದೆ. ಹಿಮಾಲಯವೇ ಇರಲಿ, ದಕ್ಷಿಣ ಚೀನಾ ಸಮುದ್ರವೇ ಆಗಲಿ, ಚೀನಾ ಬಾಲ ಬಿಚ್ಚಿದ್ರೆ ವಿರೋಧಿಸುವರ ಲಿಸ್ಟ್ನಲ್ಲಿ ಅಮೆರಿಕಾವೇ ಮೊದಲಿಗೆ ನಿಲ್ಲುತ್ತೆ ಅಂತ ಅಮೆರಿಕ ಹೇಳ್ತಿದೆ. ಫ್ರಾನ್ಸ್ ಮತ್ತು ರಷ್ಯಾ ಭಾರತಕ್ಕೆ ಬಲಶಾಲಿ ಆಯುಧಗಳನ್ನು ಕಳುಹಿಸಿಕೊಡ್ತಿದೆ. ಸದ್ಯ ವುಹಾನ್ ವೈರಸ್ನಿಂದ ಜಗತ್ತೇ ಈಗ ಚೀನಾ ಮೇಲೆ ಉರಿದು ಬೀಳುತ್ತಿದೆ. ಇಷ್ಟಾದ್ರೂ ಚೀನಾ ಒಬ್ಬಂಟಿ ಆದ್ರೂ ಉದ್ದಾಟದ ಹುಚ್ಚಾಟ ಮಾತ್ರ ಬಿಟ್ಟಿದೆ. ಯಾಕೆ ಅಂದ್ರೆ ಇಲ್ಲೇ ಇರೋದು ನೀವೆಲ್ಲರೂ ತಿಳಿದು 2019 ಕೇಂದ್ರ ಸರ್ಕಾರ ಕಾಶ್ಮೀರದ ವಿಚಾರದಲ್ಲಿ ತಂದ ಹೊಸ ಬದಲಾವಣೆ ಇದೆಯಲ್ಲ, ಅದರಿಂದ ಪಾಕಿಸ್ತಾನಕ್ಕಲ್ಲ ಚೀನಾಗೆ ಅತಿ ದೊಡ್ಡ ಭಯ ಶುರುವಾಗಿತ್ತು. ಯಾಕಂದ್ರೆ ಆ ಟೈಮ್ನಲ್ಲಿ ಅಮಿತ್ ಶಾ ಕಾಂಗ್ರೆಸ್ಸಿಗರ ಮುಂದೆ ಅಕ್ಸಾಯ್ ಚಿನ್ ಬಗ್ಗೆ ಮಾತನಾಡಿದ್ರು. ಹಲವು ವರ್ಷದ ಹಿಂದೆ ಅಕ್ಸಾಯ್ ಚಿನ್ ಚೀನಾ ವಶವಾಗಿತ್ತು. ಅದನ್ನು ವಶಕ್ಕೆ ಪಡೆಯೋ ರೀತಿ ಮಾತನಾಡಿದ್ದು ಚೀನಾ ಬುಡಕ್ಕೆ ಬೆಂಕಿ ಹಚ್ಚಿದಂತಾಗಿತ್ತು. ಯಾವಾಗ ಚೀನಾ ಹೆದ್ದಾರಿಗೆ ಈ ಹೊಸ ಬದಲಾವಣೆ ಅಡ್ಡ ಬಂತೋ ಆಗಲೇ ಚೀನಾ ಇನ್ನಷ್ಟು ಕೆಂಡಕಾರ್ತು. ಯಾಕಂದ್ರೆ ಕೆಲ ವರ್ಷಗಳಲ್ಲೇ ಭಾರತ ಏನಾದ್ರೂ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಕ್ಕೆ ಪಡೆದು ಬಿಟ್ರೆ, ಪಿಒಕೆ ಭಾರತದ ಕೈ ಸೇರಿ ಬಿಟ್ರೆ, ಚೀನಾ ಕಾದ್ವಾರ್ ಬಂದರಿನಿಂದ ಅಷ್ಟುದ್ದ ಹೈವೇ ನಿರ್ಮಿಸಿದೆಯಲ್ಲ ಅದು ವಿಫಲವಾಗುತ್ತೆ. ಹಿಂಗಾಗಿನೇ ಲಡಾಖ್ನಲ್ಲಿ ಖ್ಯಾತೆ ತೆಗೆದಿದೆ ಚೀನಾ. ಪ್ರಿಯ ವೀಕ್ಷಕರೇ, ಹಿಮಾಲಯದ ದುರ್ಗಮ ಮಾರ್ಗಗಳು ಗಡಿ ತಲುಪುವಂತಹ ಹಾದಿಗಳು ಇವೆಯಲ್ಲ, ಅಲ್ಲೆಲ್ಲ ಭಾರತ ಸೇತುವೆಗಳನ್ನ ನಿರ್ಮಿಸ್ತಾ ಬಂತು. ರಸ್ತೆಗಳನ್ನ ನಿರ್ಮಿಸೋದು, ಗಡಿ ತಲುಪುವ ಜಾಗಗಳಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯೋದು ನೋಡಿ ಚೀನಾ ದಂಗಾಗಿತ್ತು. 2014ರಿಂದ ಭಾರತ ಈ ರೀತಿ ಕೆಲಸ ಮಾಡೋಕೆ ಶುರು ಮಾಡಿದ್ರಿಂದ 2014ರಿಂದ ಚೀನಾ ಗಡಿ ಖ್ಯಾತೆ ಹೆಚ್ಚಾಗ್ತಾ ಬಂತು. ಆದ್ರೆ ಪಿಒಕೆ ಕಾರ್ಯಾಚರಣೆ ನಡೆದ್ರೆ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಚೀನಾಗೆ ಕಾಡ್ತಿದೆ. ಯಾಕಂದ್ರೆ ಬಾಲಾಕೋಟ್ ಪ್ರಕರಣದಲ್ಲಿ ಭಾರತದ ನಿಲುವೇನು ಅಂತ ಅರಿತ ಚೀನಾ ಹಿಂಗ್ ಕಿರಿಕ್ ಮಾಡಿದೆ. ಸದ್ಯ ಮಾನಸ ಸರೋವರದಲ್ಲಿ ಮೀಸೆ ಮಣ್ಣಾಗಿಸಿಕೊಂಡ ಚೀನಾ ಕುತಂತ್ರವನ್ನ ಬಿಟ್ಟಿಲ್ಲ. ಸಂಸತ್ತಿನಲ್ಲಿ ಯಾವೆಲ್ಲ ಕಾನೂನು ತರ್ತಾರೆ, ಯಾವ್ಯಾವ ಕಾನೂನು ತರುವ ಸಾಧ್ಯತೆ ಇದೆ, ಭಾರತ ತನ್ನ ಸೈಬರ್ ಶಕ್ತಿ ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆಯಾ, ಹೀಗೆ ಸಾಕಷ್ಟು ಗುಪ್ತ ಮಾಹಿತಿಗಳನ್ನ ಕಲೆ ಹಾಕಲು ಚೀನಾ ಪ್ರಯತ್ನಿಸ್ತಾ ಇದೆ. ಇತ್ತ ಚೀನಾ ಭಾರತ ವಿರುದ್ಧ ಕುತಂತ್ರ ನಡೆಸ್ತಾ ಇದ್ರೆ ಇಡೀ ಜಗತ್ತೇ ಈಗ ಚೀನಾ ವಿರುದ್ಧ ಹಾರಿ ಬೀಳೋಕೆ ರೆಡಿಯಾಗಿವೆ. ಯಾಕಂದ್ರೆ ಕೊರೋನಾ ವೈರಸ್ ಹುಟ್ಟಿದ್ದು ಚೀನಾದಲ್ಲೇ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ಚೀನಾದ ವೈರಾಲಜಿಸ್ಟ್ ಒಬ್ಬಾಕೆ ಹೇಳಿದ್ದಾಳೆ. ಹೌದು, ಡಾಕ್ಟರ್ ಲೀ ಮೆಂಗ್ ಯಾನ್ ಅನ್ನೋ ವೈರಾಲಜಿಸ್ಟ್ ಕೊರೋನಾ ಸೋಂಕು ಯಾವುದೇ ಪ್ರಾಣಿಯಿಂದ ಅಥವಾ ಮಾಂಸ ಮಾರುಕಟ್ಟೆಯಿಂದ ಹರಡಿಲ್ಲ, ಇದು ನಗರದೊಳಗೆ ಇರುವ ಸೂಕ್ಷ್ಮ ರೋಗಾಣು ಪ್ರಯೋಗಾಲಯದಿಂದಲೇ ಹರಡಿರುವುದಕ್ಕೆ ಸಾಕ್ಷಿ ಇದೆ ಅಂತ ಹೇಳಿದರು. ಈ ಹೇಳಿಕೆ ಹೊರಬರ್ತಿದ್ದಂತೆ ಚೀನಾ ಮೇಲೆ ಸಿಡಿದು ನಿಂತಿವೆ ಎಲ್ಲಾ ದೇಶಗಳು. ಹಾಗಾದ್ರೆ ಈಗ ಚೀನಾ ಭಾರತದ ಗಡಿಯಿಂದ ಹಿಂದೆ ಸರಿಯುತ್ತಾ, ಚೀನಾ ಗಪ್ಚುಪ್ಪಾಗುತ್ತಾ? ಚೀನಾ ಈಗ ಜಗತ್ತಿನ ಕೆಂಗಣ್ಣಿಗೆ ಗುರಿಯಾಗಿದೆ. ಈಗ ಭಾರತದ ವಿರುದ್ಧ ಯುದ್ಧ ಸಾರಿದ್ರೆ ಚೀನಾ ಕಥೆ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಹಾಗಾದ್ರೆ ಚೀನಾ ಇಟ್ಟ ಹೆಜ್ಜೆನ ಹಿಂದಕ್ಕೆ ತೆಗೆದುಕೊಳ್ಳುತ್ತಾ ಅಥವಾ ಬೇರೆಯದ್ದೇ ಪ್ಲಾನ್ ಮಾಡುತ್ತಾ? ಚೀನಾ ವಶದಲ್ಲಿದ್ದ ಮಾನಸ ಸರೋವರವನ್ನ ವಶ ಪಡೆದ ಹಾಗೆ ಅಕ್ಸಾಯ್ ಚಿನ್ ಅನ್ನು ಭಾರತ ವಶಕ್ಕೆ ಪಡೆದುಕೊಳ್ಳೋ 2 ನಾಲಿಗೆ 2 ತಲೆ, ಇದು ಡ್ರ್ಯಾಗನ್ ಸ್ವರೂಪ. ಈಗ ಪೆಟ್ಟು ತಿಂದು ಮೂಲೆ ಸೇರಿದ್ರು ಮುಂದೆ ಬೇರೆಯದ್ದೇ ರೀತಿಯಲ್ಲಿ ಅಟ್ಯಾಕ್ ಮಾಡೋಕೆ ಚೀನಾ ಕಾಯ್ತಾ ಇದೆ. ಹಾಗಾದ್ರೆ ಚೀನಾನ ಶಾಶ್ವತವಾಗಿ ಹಿಮ್ಮೆಟ್ಟಿಸುವ ಪ್ರಯತ್ನ ಮಾಡುತ್ತಾ ಭಾರತ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ತಿಂಗಳಿನಿಂದ ಚೀನಾ ಗಡಿಯಲ್ಲಿ ಕಿರಿಕ್ ಮಾಡ್ತಾನೆ ಇದೆ. ನಿಗೂಢವಾಗಿ ಟ್ರಕ್ಗಳನ್ನು ರವಾನಿಸಿಕೊಳ್ಳೋದು, ರಹಸ್ಯವಾಗಿ ಸೈನಿಕರನ್ನ ನಿಯೋಜಿಸೋದು, ಯುದ್ಧ ವಿಮಾನಗಳನ್ನು ಗಡಿಗೆ ರವಾನಿಸಿಕೊಂಡು ಯುದ್ಧಾಭ್ಯಾಸ ನಡೆಸೋದು ಒಂದಾ ಎರಡ ಚೀನಾ ಷಡ್ಯಂತ್ರ. ಚೀನಾವನ್ನ ಹೆಜ್ಜೆ ಹೆಜ್ಜೆಗೂ ಕಟ್ಟಿ ಹಾಕ್ತಿರೋ ಭಾರತ ಕುತಂತ್ರಿ ಚೀನಾಗೆ ತಕ್ಕ ಪಾಠ ಕೊಡ್ತಾನೆ ಇದೆ. ಈಗ ಇನ್ನೂ ಒಂದ್ ಹೆಜ್ಜೆ ಮುಂದಿಡೋಕೆ ಚೀನಾ ಬಂದಿದ್ದೇ ಆದ್ರೆ ಮುಂದಿದೆ ಮಾರಿ ಹಬ್ಬ. ಹೌದು, ಭಾರತದ ತಂಟೆಗೆ ಬಂದ್ರೆ ಪಾಕಿಸ್ತಾನವನ್ನೇ ಬಿಡದ ಭಾರತ ಇನ್ನು ಚೀನಾನ ಬಿಡ್ತಾರೆ. ಚೀನಾ ಸೇನಾಬಲ ಹೊಂದಿದ್ದು ಚೀನಾದ ಕುತಂತ್ರ ಏನು ಅಂತ ಜಗತ್ತಿಗೆ ಗೊತ್ತಿದೆ. ಇಂಥ ಟೈಮ್ನಲ್ಲಿ ಚೀನಾ ಕಿರಿಕ್ ಮಾಡಿದ್ರೆ 3 ಕಾಸಿಗೆ ಹರಾಜಾಗೋದು ಚೀನಾ ಮಾನ. ಯಾಕಂದ್ರೆ ಭಾರತದ ಪರವಾಗಿ ಹಲವು ದೇಶಗಳಿವೆ, ಆ ದೇಶಗಳು ಬಲಿಷ್ಠ ದೇಶಗಳೇ ಆಗಿವೆ. ಸದ್ಯಕ್ಕೆ ಚೀನಾ ತೆಪ್ಪಗಾದ್ರೂ ಚೀನಾ ಮತ್ತೆ ಕಿರಿಕ್ ಮಾಡುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ.
ಯಾಕಂದ್ರೆ ಚೀನಾ ಹೊಂಚು ಹಾಕಿ ಸಂಚು ರೂಪಿಸುವ ಖತರ್ನಾಕ್ ದೇಶ. ಒಟ್ಟಾರೆ ಮಾನಸ ಸರೋವರವನ್ನ 1962ರ ನಂತರ ಭಾರತ ಚೀನಾ ಕೈಯಿಂದ ಬಿಡಿಸಿ ವಶಕ್ಕೆ ಪಡೆದಿದೆ. ಹೀಗೆ ಅಕ್ಸಾಯ್ ಚಿನ್ ಅನ್ನ ವಶಕ್ಕೆ ಪಡೆದ್ರೆ ಚೀನಾ ಉರಿಯೋದಲ್ಲ, ಉರಿದು ಬೂದಿ ಆಗೋಗುತ್ತೆ. ಯುದ್ಧ ನಡೆದ್ರೂ ಅಚ್ಚರಿ ಇಲ್ಲ ಅನ್ನುವಂತಾಗ್ಬಿಡುತ್ತೆ. ಹಿಂಗಾಗಿ ಈಗ ಏಷ್ಯಾದ ಅತಿ ದೊಡ್ಡ ಆರ್ಥಿಕ ಹಾಗೂ ಮಿಲಿಟರಿ ದೇಶಗಳಾಗಿರೋ ಭಾರತ ಚೀನಾ ಈ ಬಿಕ್ಕಟ್ಟಿಗೆ ಕುಂತು ಮಾತನಾಡುವ ಮೂಲಕ ಸಮಾಪ್ತಿ ಆಗಬೇಕಿದೆ. ಆದ್ರೆ ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ಚೀನಾ ಹೊರಗೆ ಶಾಂತಿ ಮಂತ್ರ ಜಪಿಸಿ ಒಳಗೊಳಗೆ ಯುದ್ಧ ಮಂತ್ರ ಮೊಳಗಿಸೋ ಕಪಟ ದೇಶ. ನೋಡಿದ್ರಲ್ಲ ವೀಕ್ಷಕರೇ, ಚೀನಾಗೆ ಇಡೀ ಜಗತ್ತೇ ಚೀಮಾರಿ ಹಾಕ್ತಾ ಇದ್ರು. ಚೀನಾ ಮಾತ್ರ ಅದ್ ಹೇಗೆ ಯುದ್ಧ 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 ಅಂತ ಕನವರಿಸ್ತಾ ಇದೆ ಅಂತ. ಮಾನಸ ಸರೋವರದಲ್ಲಿ ಚೀನಾ ಎಡವ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಇದೆ. ಇಂತಹ ಹೊತ್ತಲ್ಲೇ ಚೀನಾಗೆ ಭಾರತ ಶಾಕ್ ಮೇಲೆ ಶಾಕ್ ಕೊಡೋದಕ್ಕೆ ಸಜ್ಜಾಗಿದೆ. ಈ ಮೂಲಕ ಚೀನಾ ಬಲವನ್ನ ಹಂತ ಹಂತವಾಗಿ ಕುಗ್ಗಿಸುತ್ತಾ ಇನ್ಯಾವತ್ತೂ ಭಾರತದ ಕಡೆ ತಲೆ ಹಾಕಿ ಕೂಡ ಮಲಗಬಾರದು, ಹಾಗೆ ಮಾಡೋಕೆ ಪ್ರಯತ್ನಿಸ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ.